ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಕೊನೆಗೂ ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ಸಮಯ ಬಂದ ಹಾಗೆ ಕಾಣಿಸ್ತಾ ಇದೆ. ಯಾವ ಹಗರಣ, ಯಾವ ವೈಫಲ್ಯ ಕೂಡ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಇಳಿಸೋದಕ್ಕೆ ಆಗಲ್ಲ ಅಂತ ಕನ್ಫರ್ಮ್ ಆದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಅಂತಿಮವಾಗಿ ಬಹಿರಂಗವಾಗಿ ರಣರಂಗಕ್ಕೆ ಇಳಿದು ಬಿಟ್ಟಿದ್ದಾರೆ. ಅವರ ತಾಳ್ಮೆಯ ಕಟ್ಟು ಒಡೆದಿರುವಂಥದ್ದು ನಿನ್ನೆ ಸ್ಪಷ್ಟವಾಗಿ ಅನಾವರಣಗೊಂಡಿದೆ. ಅಷ್ಟೇ ಅಲ್ಲ, ಹೈಕಮಾಂಡ್ ಎದುರು ನಿಂತು ನನಗೆ ಅಧ್ಯಕ್ಷ ಸ್ಥಾನ ಸಾಕು, ಡಿ.ಸಿ.ಎಂ ಹುದ್ದೆನೂ ಸಾಕು, ನನಗೆ ಈಗ ಸಿ.ಎಂ ಹುದ್ದೆಯನ್ನ ಕೊಡಿ, ಸಿದ್ದರಾಮಯ್ಯನವರನ್ನ ಇಳಿಸಿ, ಹೀಗಂತ ಹೇಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೊರಟು ನಿಂತಿದ್ದಾರೆ. ಅಷ್ಟೇ ಅಲ್ಲ, ಬಹಿರಂಗವಾಗಿ ಸಿದ್ದರಾಮಯ್ಯನವರಿಗೆ ಶಾಲಲ್ಲಿ ಸುತ್ತಿ ಸುತ್ತಿ ಹೊಡೆದಿದ್ದಾರೆ. ಮುಖ್ಯಮಂತ್ರಿ ಸೀಟು ಬಿಟ್ಟೋಗ್ರಿ ಅನ್ನುವಂಥದ್ದನ್ನ ದೊಡ್ಡ ದೊಡ್ಡ ಉದಾಹರಣೆಯನ್ನು ಕೊಟ್ಟು ಹೇಳೋ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಯುದ್ಧವನ್ನ ಡಿ.ಕೆ. ಶಿವಕುಮಾರ್ ಅವರು ಸಾರಿದ್ದಾರೆ. ಅನುಮಾನನೇ ಬೇಡ, ಇದು ಫೈನಲ್ ಕೌಂಟ್ ಡೌನ್. ಡಿ.ಕೆ. ಶಿ ಅವರು ಎಂತಹ ಕಲಾಕಾರ ಅಂತಂದ್ರೆ, ಹೈಕಮಾಂಡ್ ಅನ್ನ ಓಲೈಸ್ತಾ ತಮ್ಮ ಅಧಿನಾಯಕಿ ಯಾರು, ಸೋನಿಯಾ ಗಾಂಧಿ ಅವರನ್ನ ಹೊಗಳುತ್ತಾ ರಾಜೀವ್ ಗಾಂಧಿ ಅವರನ್ನ ಅಟ್ಟಕ್ಕೆ ಏರಿಸ್ತಾ ಎದುರಲ್ಲಿ ಕೂತಿದ್ದಂತಹ ಸಿದ್ದರಾಮಯ್ಯನವರಿಗೆ ಒಂದಾದ ಮೇಲೊಂದು ಮಾತಿನ ಏಟನ್ನ ಕೊಡ್ತಾನೇ ಹೋಗ್ತಾರೆ. ತುಂಬಾ ಸಲ ನಾವೀಗ ಯಾರಿಗೋ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಇರುತ್ತೆ. ಆದ್ರೆ ಅವ್ರ ಎದುರಿಗೆ ಇನ್ಯಾರಿಗೋ ಬಯ್ಯೋ ಮೂಲಕ ಆ ವ್ಯಕ್ತಿಗೆ ತಲುಪೋ ಹಾಗೆ ಚುಚ್ಚೋ ಹಾಗೆ ಮಾಡ್ತೇವೆ, ಹೌದಲ್ವಾ? ಈಗ ಅದೇ ತಂತ್ರವನ್ನ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಸಿದ್ದರಾಮಯ್ಯನವರಿಗೆ ಚುಚ್ಚೋದಕ್ಕೆ ಬಳಕೆ ಮಾಡಿರುವಂಥದ್ದು. ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮ ಇರುತ್ತೆ. ಕಾಂಗ್ರೆಸ್ಸಿನ ಎಲ್ಲಾ ನಾಯಕರು ಕೂಡ ಅದರಲ್ಲಿ ಭಾಗಿ ಕೂಡ ಆಗ್ತಾರೆ. ಮುಖ್ಯವಾಗಿ ಅಲ್ಲಿ ಆಡಬೇಕಾಗಿದ್ದಂತಹ ಮಾತು ಏನು? ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಹೌದಲ್ವಾ? ಆದರೆ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಆ ವೇದಿಕೆಯನ್ನ ಸಿದ್ದರಾಮಯ್ಯನವರಿಗೆ ಬಿಸಿ ಮುಟ್ಟಿಸೋದಕ್ಕೆ ಬಹಳ ಸಮರ್ಥವಾಗಿ ಬಳಸ್ಕೊಳ್ತಾರಪ್ಪ. ಅಲ್ಲಿ ಆ ಕ್ಷಣದಲ್ಲಿ ಅಗತ್ಯ ಇಲ್ಲದೆ ಹೋದ್ರೂ ಕೂಡ ಸಂಪುಟ ಪುನಾರಚನೆ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಓಪನ್ ಮಾಡಿಬಿಡ್ತಾರೆ. ಅಫ್ಕೋರ್ಸ್ ಇಡೀ ಕಾಂಗ್ರೆಸ್ ಪಕ್ಷ ಈಗ ಸಂಪುಟ ಪುನಾರಚನೆಗೋಸ್ಕರ ಕಾಯ್ತಾ ಕೂತಿದೆ. ಸುಮಾರು 10ಕ್ಕೂ ಹೆಚ್ಚು ಶಾಸಕರು, MLCಗಳು ಮಂತ್ರಿ ಸ್ಥಾನಕ್ಕೋಸ್ಕರ ಲಾಬಿಯನ್ನು ನಡೆಸ್ತಾ ಕೂತಿದ್ದಾರೆ. ಡಿ.ಕೆ.ಶಿ ಬೆಂಬಲಿಗರಂತೂ ಈ ಬಾರಿ ತಮಗೆಲ್ಲರಿಗೂ ಕೂಡ ಚಾನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಕೂತಿದ್ದಾರೆ. ಅದೇ ರೀತಿ ಸಿದ್ದು ಸರ್ಕಾರದ ಒಂದಷ್ಟು ಸಚಿವರು ತಲೆದಂಡದ ಭಯವನ್ನ ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಕಾಂಗ್ರೆಸ್ ಅಲ್ಲಿ ಒಂದು ಜ್ವಾಲಾಮುಖಿ ಸ್ಫೋಟ ಆಗೋದಕ್ಕೆ ಕಾಯ್ತಾ ಇದೆ. ಶಾಸಕರಿಗೆ ಮಂತ್ರಿ ಸ್ಥಾನದ ಕನಸು, ಹಾಲಿ ಮಂತ್ರಿಗಳಿಗೆ ಅದನ್ನು ಕಳ್ಕೊಳ್ಳೋ ಭಯ. ಅಂಡ್ ಇದರ ಮಧ್ಯ ಡಿ.ಕೆ. ಶಿವಕುಮಾರ್ ಅವ್ರದ್ದು ಬೇರೆನೇ ಕ್ಯಾಲ್ಕುಲೇಷನ್ ನೋಡಿ. ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಹೈಕಮಾಂಡ್ ಕೊಟ್ಟಿರುವಂತಹ ಮಾತೇನು? 2.5 ವರ್ಷದ ನಂತರ ಸಿ.ಎಂ ಸೀಟು ನಿಮಗೆ ಅಂತ, ಹೌದಲ್ವಾ? ಆದರೆ ಸಿದ್ದರಾಮಯ್ಯನವರನ್ನ ನೋಡಿದ್ರೆ ಯಾಕೋ ಸಿ.ಎಂ ಸೀಟ್ ಬಿಟ್ಕೊಡೋ ಥರ ಕಾಣಿಸ್ತಾ ಇಲ್ಲಪ್ಪ. ಪಕ್ಷಕ್ಕೋಸ್ಕರ, ರಾಜ್ಯದಲ್ಲಿ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರೋದಕ್ಕೋಸ್ಕರ ಅಂಡ್ ಬಿಜೆಪಿ JDS ಅನ್ನ ಹೊಸಕ್ಕೆ ಹಾಕೋದಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ತನು ಮನ ಧನ ಎಲ್ಲವನ್ನ ಕೂಡ ಸುರಿದಿದ್ದಾರೆ. ಪ್ರತಿ ಒಂದಕ್ಕೂ ಕೂಡ ಕಾಂಪ್ರಮೈಸ್ ಆಗಿದ್ದಾರೆ. ಆದರೂ ಸಿ.ಎಂ ಸೀಟು ಕೊಡೋದಿಲ್ಲ ಅಂತ ಅಂದ್ರೆ ಅದು ನ್ಯಾಯನ, ನೀವೇ ಹೇಳಿ? ಇನ್ನೂ ಕೂಡ ಆ ಡಿ.ಸಿ.ಎಂ ಅನ್ನುವಂತಹ ಅಸಾಂವಿಧಾನಿಕ ಹುದ್ದೆಗೆ ತೃಪ್ತಿ ಪಡ್ಕೊಂಡು ಕೂರ್ಬೇಕಾಗುತ್ತಾ? ಕೆಪಿಸಿಸಿ ಅಧ್ಯಕ್ಷ ಆಗಿ ಕೇವಲ ಪಕ್ಷವನ್ನ ಕಟ್ಕೊಂಡೇ ಇರಬೇಕಾ? ಇದು
ಡಿ ಕೆ ಶಿವಕುಮಾರ್ ಅವರಿಗೆ ಶುರು ಆಗಿರುವಂತಹ ಫ್ರಸ್ಟ್ರೇಷನ್. ಹೀಗಾಗಿ ಈಗ ಹೈಕಮಾಂಡ್ ಎದುರು ನಿಂತು ಅವರು ಮಾತನಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರು. ಇನ್ನು 6 ತಿಂಗಳು ಉಳಿದಿರುವಂಥದ್ದು. ಈಗ ಸಂಪುಟ ಸರ್ಜರಿ ಅಂತ ನೀವು ಹೇಳ್ತಾ ಇರೋದನ್ನ ನೋಡಿದ್ರೆ ಸಿದ್ದರಾಮಯ್ಯನವರನ್ನ ಇಳಿಸುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಹೀಗಾದ್ರೆ ನನ್ನ ಗತಿ ಏನು ಹೀಗಂತ ಪ್ರಶ್ನೆಯನ್ನ ಮಾಡೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೊರಟು ನಿಂತಿದ್ದಾರೆ. ನಿನ್ನೆ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತನ್ನ ನೀವೇ ಒಂದು ಸಲ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪ್ರಧಾನಮಂತ್ರಿ ಲೆಟರ್ ಗವರ್ನರ್ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೋದಾಗ ನನಗೆ ಬೇಡ ಈ ದೇಶದ ಪ್ರಧಾನಮಂತ್ರಿ, ಒಬ್ಬ ಆರ್ಥಿಕ ತಜ್ಞ, ಒಬ್ಬ ಸಿಖ್ ಮನಮೋಹನ್ ಸಿಂಗ್ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿದಂತ ಇತಿಹಾಸ ಯಾರು ಕೂಡ ಇದನ್ನ ಬದಲಾವಣೆ. ನಾವ್ಯಾವ್ದಾದ್ರು ಪಂಚಾಯತಿ ಮೆಂಬರ್ಗೆ ಚೇರ್ಮನ್ಗಳಿಗೆ 1 ವರ್ಷ ಮಾಡ್ಬಿಡ್ತೀವಿ, 6 ತಿಂಗಳು ಮಾಡಿರ್ತೀವಿ, 2.5 ವರ್ಷ ಮಾಡ್ತೀವಿ. ನಾವನ್ನ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡಬೇಕು ಅಲ್ಲ. ರಾಜೀನಾಮೆ ಈಗ ಬೇರೆ ಚೇರ್ಮನ್ರು ಬೇರೆ 2 ವರ್ಷ ಮಾಡ್ಬಿಟ್ಟಿದ್ದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ. ಈಗ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ನಾನು. ಹಂಗೆ ಬಹಳ ಕಷ್ಟ. ಅಂಥದ್ರಲ್ಲಿ ಈ ದೇಶದ ಪ್ರಧಾನಮಂತ್ರಿನ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ರಲ್ಲ 2 ಬಾರಿ. ಪ್ರಧಾನಮಂತ್ರಿ ಲೆಟರ್ ಗವರ್ನರ್ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೋದಾಗ ನನಗೆ ಬೇಡ ಈ ದೇಶದ ಪ್ರಧಾನಮಂತ್ರಿ. ಮೊದಲೇ ಕೊಟ್ಟಿರುವಂತಹ ಸೂಚನೆ ಪ್ರಕಾರ ತಮ್ಮ ಅವಧಿ ಮುಗಿತಾ ಇದ್ದ ಹಾಗೇನೆ ಸಚಿವ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ರೆಡಿ ಆಗಬೇಕು. ಈಗಾಗಲೇ ಅವರೆಲ್ಲರಿಗೂ ಕೂಡ ಸಂದೇಶ ರವಾನೆ ಆಗಿದೆ. ಸ್ಥಾನ ಬಿಟ್ಟು ಕೆಳಗೆ ಇಳಿಯೋದಕ್ಕೆ ದಯವಿಟ್ಟು ನಖರ ಮಾಡಬಾರದು. ಈ ರೀತಿಯಾದಂತಹ ಒಂದು ಅರ್ಥ ಬರುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಆಡಿದ್ದು ಯಾರಿಗೆ ಹೇಳಿ? ಮೇಲ್ನೋಟಕ್ಕೆ ಆ ಮಾತುಗಳನ್ನು ಹೇಳಿದ್ದು ಈಗ ಸ್ಥಾನವನ್ನ ಬಿಟ್ಟು ಕೊಡಬೇಕಾಗಿರುವಂತಹ ಮಂತ್ರಿಗಳಿಗೆ. ಆದ್ರೆ ಆ ಮಾತು ಟಾರ್ಗೆಟ್ ಆಗಿದ್ದು ಸಿದ್ದರಾಮಯ್ಯನವರಿಗೆ. ಮಹಾತ್ಮ ಗಾಂಧೀಜಿ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನ ಮಾಡಿದ್ರು, ಅಧಿಕಾರ ತ್ಯಾಗವನ್ನ ಮಾಡಿದ್ರು. ಅವರು ಮನಸ್ಸು ಮಾಡಿದಿದ್ರೆ ಪ್ರಧಾನಿ ಆಗಬಹುದಿತ್ತು. ಆದ್ರೆ ಅವರು ಪ್ರಧಾನಿ ಸ್ಥಾನವನ್ನ ತ್ಯಾಗ ಮಾಡಿದ್ರು. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಈ ದೇಶಕ್ಕೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಸೋನಿಯಾ ಗಾಂಧಿಗೆ 2 ಸಲ PM ಆಗುವಂತ ಅವಕಾಶ ಬಂದಿತ್ತು, ಆದ್ರೆ ಅವರು ತ್ಯಾಗ ಮಾಡಿದ್ರು. ರಾಹುಲ್ ಗಾಂಧಿ ಕೂಡ ಪ್ರಧಾನಿ ಆಗಬಹುದಿತ್ತು, ಆದ್ರೆ ಅವರು ಕೂಡ ತ್ಯಾಗ ಮಾಡಿದ್ರು. ಇವರನ್ನೆಲ್ಲ ಮಾದರಿಯಾಗಿ ಇಟ್ಕೊಂಡು ನಮ್ಮ ಸಚಿವರು ತ್ಯಾಗಕ್ಕೆ ರೆಡಿ ಆಗಬೇಕು. ಇದು ಡಿ ಕೆ ಶಿವಕುಮಾರ್ ಅವರು ಬಿಟ್ಟಂತಹ ಇನ್ನೊಂದು ಅಸ್ತ್ರ. ನೇರವಾಗಿ ಅದು ಸಿದ್ದರಾಮಯ್ಯನವರ ಎದೆಗೆ ನಾಟಿರಬೇಕು. ಹೌದಾ ಅಲ್ವೋ? ಈ ರಾಹುಲ್ ಗಾಂಧಿಗೆ ಪ್ರಧಾನಿ ಆಗುವಂತ ಅವಕಾಶ ಯಾವಾಗ ಸಿಕ್ಕಿತ್ತು? ನಿಮಗೇನಾದ್ರೂ ಗೊತ್ತಾ? ಅಲ್ಲ, ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದು. ಪ್ರಧಾನಿ ಆಗೋದಕ್ಕೆ ಕನಿಷ್ಠ ಅವರ ಪಕ್ಷ ಬಹುಮತವನ್ನ ಗಳಿಸಬೇಕು, ಹೌದಲ್ವಾ? ಅದರ ಜೊತೆಗೆ ರಾಹುಲ್ ಗಾಂಧಿ ಚುನಾವಣೆಯನ್ನ ಗೆಲ್ಲಬೇಕು. ಬಟ್ ಅವೆಲ್ಲ ಯಾವಾಗ ಕೂಡಿ ಬಂದಿದೆ ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳ್ಬೇಕಪ್ಪ. ಇನ್ನು ಸೋನಿಯಾ ಗಾಂಧಿ ತ್ಯಾಗವನ್ನ ಮಾಡಿದ್ದು ಯಾಕೆ? ಇದು ಇಡೀ ದೇಶಕ್ಕೆ ಗೊತ್ತು. ಪೌರತ್ವದ ವಿಚಾರ, ನ್ಯಾಷನಲ್ ಹೆರಾಲ್ಡ್ ವಿಚಾರ, ಇವೆಲ್ಲವನ್ನ ಮತ್ತೆ ಮಾತಾಡುವಂತ ಅಗತ್ಯ ಇಲ್ಲ ಅಲ್ವಾ? ಇನ್ನು ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಇವರು ಹತ್ಯೆಗೀಡಾದ್ರೆ ಹೊರತು ಪ್ರಾಣ ತ್ಯಾಗವನ್ನ ಮಾಡಿದ್ದಲ್ಲ. ಅಂಡ್ ಹಾಗಂತ ಹೇಳೋದಕ್ಕೆ ಸಾಧ್ಯನೂ ಇಲ್ಲ. ಅಂಡ್ ಅವರು ಯಾವತ್ತೂ ಪ್ರಧಾನಿ ಪಟ್ಟವನ್ನ ಬಿಟ್ಟು ಕೊಡುವಷ್ಟು ದಾನಶೂರರಂತೂ ಆಗಿರಲಿಲ್ಲ. ಇನ್ನು ಮಹಾತ್ಮ ಗಾಂಧಿ ಅವರನ್ನ ಬಳಸ್ಕೊಂಡು ಪ್ರಧಾನಿ ಆಗಿದ್ದು ಕಾಂಗ್ರೆಸ್ಸಿನ ನೆಹರು ಸಾಹೇಬ್ರೆ ಅಲ್ವಾ? ಇಲ್ಲಿ ಗಾಂಧೀಜಿಯ ತ್ಯಾಗ ಏನೂ ಇರಲಿಲ್ಲ. ನೆಹರು ಅವರ ಕುತಂತ್ರ, ಅವರ ಸ್ವಾರ್ಥ, ಅವರ ದುರಾಸೆ ಇವೆಲ್ಲವೂ ಇತ್ತು ಅಷ್ಟೇ. ಏನು ಒಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ನೆಹರು ಫ್ಯಾಮಿಲಿಯನ್ನ ಓಲೈಸಬೇಕಾಗಿತ್ತು, ಸಿದ್ದರಾಮಯ್ಯನವರಿಗೆ ಚುಚ್ಚಬೇಕಾಗಿತ್ತು. ಸೊ ತಮ್ಮದೇ ಒಂದು ಎಕ್ಸ್ಪ್ಲನೇಷನ್ ಅನ್ನ
ಡಿ ಕೆ ಶಿವಕುಮಾರ್ ಅವರು ಕೊಟ್ಟು ಬಿಟ್ರು. ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಪಟ್ಟದಿಂದ ಇಳಿಸೋದಕ್ಕೆ ಎಂತಹ ಕಸರತ್ತನ್ನ ಮಾಡಬೇಕಾಗತ್ತೆ. ನಿಜವಾಗ್ಲೂ ಅಂತಹ ಸನ್ನಿವೇಶದಲ್ಲಿ ಆ ದೇವರೇ ಕಾಪಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಒನ್ಸ್ ಅಗೇನ್ ಸಿದ್ದರಾಮಯ್ಯನವರಿಗೇನೆ. ಈಗ ಸಿದ್ದರಾಮಯ್ಯನವರನ್ನು ಇಳಿಸುವಂಥದ್ದು ಎಷ್ಟು ಕಷ್ಟ ಆಗ್ತಿದೆ ಅನ್ನುವಂಥದ್ದನ್ನ ಆ ಉದಾಹರಣೆನ ತಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಷ್ಟೆ. ಸೊ ಸಂವಿಧಾನ ದಿನದಂದು ಡಿ ಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತುಗಳ ಒಟ್ಟು ಸಾರಾಂಶ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈಗ ತಮ್ಮ ಪದತ್ಯಾಗವನ್ನ ಮಾಡಬೇಕು. ಈಗಾಗಲೇ ಆಗಿರುವಂತಹ ಒಪ್ಪಂದದ ಪ್ರಕಾರ 2.5 ವರ್ಷಕ್ಕೆ ಸರಿಯಾಗಿ ಸಿಎಂ ಸೀಟನ್ನ ಬಿಟ್ಟು ಕೊಡಲೇಬೇಕು. ಈಗಲೇ ಬಿಟ್ಟು ಕೊಡಿ ಅಂತ ಏನು ಹೇಳ್ತಾ ಇಲ್ಲ. 2.5 ವರ್ಷ ಪೂರೈಸೋ ಹೊತ್ತಿಗೆ ಆ ಸೀಟನ್ನ ಬಿಟ್ಟು ಕೊಡಲೇಬೇಕು. ಈ ಸಂದೇಶವನ್ನು ಈಗ ಡಿ ಕೆ ಶಿವಕುಮಾರ್ ಅವರು ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ಬಳಿ ಹೋಗ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಕೂಡ ಇದೇ ವಾದವನ್ನ ಖಂಡಿತವಾಗ್ಲೂ ಮಂಡಿಸ್ತಾರೆ. ಈಗ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯವನ್ನು ಒದಗಿಸುತ್ತಾ? ಅವತ್ತು ಕೊಟ್ಟಿದ್ದಂತಹ ಮಾತಿಗೆ ಹೈಕಮಾಂಡ್ ಬದ್ಧವಾಗಿ ನಡ್ಕೊಳ್ಳುತ್ತಾ? ಅಥವಾ ಸಿದ್ದರಾಮಯ್ಯನವರ ಭಂಡತನಕ್ಕೆ ಹೆದರಿ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಯಾಯವನ್ನ ಮಾಡುತ್ತಾ? ನೋ ಸಿಎಂ ಚೇಂಜ್, ಓನ್ಲಿ ಕ್ಯಾಬಿನೆಟ್ ರೀಶಫಲಿಂಗ್ ಹೀಗಂತ ಹೇಳಿ ಕಳಿಸ್ಬಿಡುತ್ತಾ? ಇಂತಹ ಹಲವಾರು ಪ್ರಶ್ನೆಗಳು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕುತೂಹಲಕ್ಕೆ ಕಾರಣ ಅಂತೂ ಆಗಿದೆ. ಅದೇ ರೀತಿ ಒಂದು ವೇಳೆ ಡಿಕೆಶಿ ಮಾತಿಗೆ ಬೆಲೆಯನ್ನ ಕೊಟ್ಟರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಯಾರು ಬರ್ತಾರೆ? ನೆಕ್ಸ್ಟ್ ಸಿದ್ದು ಭವಿಷ್ಯ ಏನಾಗತ್ತೆ? ಯಾವ ಯಾವ ಮಂತ್ರಿಗಳ ತಲೆದಂಡಾಗತ್ತೆ? ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ? ಎಲ್ಲ ಕುತೂಹಲ ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಜೋರಾಗಿ ಸದ್ದಂತೂ ಮಾಡ್ತಾ ಇದೆ. ಬಟ್ ಎಲ್ಲದಕ್ಕೂ ನಾವು ಕಾಯೋಣ ಅಲ್ವಾ, ನೋಡೋಣ ಏನಾಗತ್ತೆ ಅಂತ. ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.